ಶಿರಾ ತಾಲೂಕಿನ ರೈತರು ಸಂಕಷ್ಟದಲ್ಲಿದ್ದು ವರುಣನ ಕೃಪೆ ದೊರಕಲಿ ಅಂತ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಶ್ರೀ ಅಂಬಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಶ್ರೀ ಅಂಬಾದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಧರ್, ಶಿರಾ ನಗರಸಭೆ ನಾಮಿನಿ ಸದಸ್ಯ ಮಹೇಶ್, ಶಿರಾ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ಮುಖಂಡರಾದ ನಟರಾಜು, ಮಂಜುನಾಥ್, ಪ್ರಕಾಶ್, ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಭಕ್ತರು ಈ ವೇಳೆ ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಅಂಬಾದೇವಿಯಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ಪೂಜೆ ಏನಕ್ಕೆ ಮಾಡಿದ್ರು ಅಂತಂದ್ರೆ, ಶಿರಾದಲ್ಲಿ ಇನ್ನೇನು ಈ ಕಾಲಕ್ಕೆ ಮಳೆ ಆಗ್ಬೇಕಾಗಿತ್ತು. ಈಗಾಗಲೇ 1.5 ತಿಂಗಳಾಯ್ತು ಮಳೆ ಆಗಿಲ್ಲ. ಮಳೆ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾಗಿ ತಾಯಿಯ ಒಂದು ಪೂಜೆಯನ್ನ ಮಾಡಿ ಇವತ್ತೆಲ್ಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಸೇರಿ ದೇವಿಗೆ ವಿಶೇಷ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದಿದ್ದೀವಿ. ಶಿರಾದಲ್ಲಿ ಕಾಲಕ್ಕೆ ಮಳೆ ಆಗಿ ರೈತರು ಚೆನ್ನಾಗಿ ಬೆಳೆ ಬೆಳೆದು ಮತ್ತಷ್ಟು ಸಮೃದ್ಧಿ ವಹಿಸ್ಲಿ ಅಂತ ಅಂದ್ಬಿಟ್ಟು ಇವತ್ತೆಲ್ಲಾ ಸಂಕಲ್ಪ ಮಾಡಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಶ್ರೀ ನಂಜಾವಧೂತ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈಗ ಮಳೆಯಾಗಿ 1.5 ತಿಂಗಳಾಯ್ತು. ಕಡಲೆ ಗಿಡ ಎಲ್ಲ ಒಣಗ್ತಾ ಇದ್ದಾವೆ. ನಮ್ಮ ಸುತ್ತಮುತ್ತಿನ ರೈತರು ಕಷ್ಟ ತುಂಬಾ. ಅದಕ್ಕೋಸ್ಕರ ನಮ್ಮ ಗ್ರಾಮದವರೆಲ್ಲ ಸೇರಿಬಿಟ್ಟು ನಾವು ಭಕ್ತಮಾಶರು, ಅಕ್ಕಪಕ್ಕ ಗ್ರಾಮದವರು ಎಲ್ಲಾ ಸೇರಿ ಅಮ್ಮನವ್ರಿಗೆ ಇವತ್ತು ವಿಶೇಷವಾಗಿ ಪೂಜೆ ಮಾಡಿ ಮಳೆ ಅತಿ ಶೀಘ್ರವಾಗಿ ಮಳೆ ಬರಲಿ ಅಂತ ಹೇಳ್ಬಿಟ್ಟು ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಈ ಪೂಜೆಯನ್ನ ಸಾಂಗವಾಗಿ ನೆರವೇರಿಸಿದೀವಿ. ಎಲ್ಲರೂ ಸಹಕರಿಸಿ ಈ ಪೂಜೆಗೆ ಆಗಮಿಸಿದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಈ ದೊಡ್ಡಹುಲಿಕುಂಟೆ ಹೋಬಳಿ ಹೊಸಳ್ಳಿಯಲ್ಲಿರುವಂತಹ ಅಂಬಾಭವಾನಿ ದೇವಸ್ಥಾನ ಇವತ್ತಿಗೆ 48 ಮಂಡಲ ಪೂಜೆ ಮಾಡ್ತಾ ಇದ್ರು. 48 ದಿವಸ ಮಂಡಲ ಪೂಜೆ ಇವತ್ತು ಕೊನೆಯ ದಿವಸ ಆಗಿರ್ತದೆ. ಇವತ್ತು ಎಲ್ಲಾ ದೇವಸ್ಥಾನದ ಬೆಳಗ್ಗೆಯಿಂದಲೂ ಹೋಮ ಪೂಜೆ ನಡೆದಿದೆ. ಅದೇ ರೀತಿ ಅಮ್ಮ ಎಲ್ಲರಿಗೂ ಶಕ್ತಿ ದೇವತೆಯಾಗಿ ಎಲ್ಲರಿಗೂ ಅನುಗ್ರಹಿಸ್ಕೊಂಡು ಈ ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲ ಕೈ ಹಿಡಿದು ನಡೆಸ್ಕೊಂಡ್ ಬರ್ತಿದ್ದಾರೆ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಜನ ಬಂದು ಈ ದೇವಸ್ಥಾನಕ್ಕೆ ಅಮ್ಮನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕಾಗಿ ಅಮ್ಮನ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾನು ಕೂಡ ಈ ದೇವಿನ ಬಹಳ ನಂಬಿದ್ದೀನಿ. ಯಾಕಂತಂದ್ರೆ ನಮ್ಮ ತಂದೆಯವರು ಇಲ್ಲೇ ಪಟ್ನಾಯಕನಹಳ್ಳಿಯಲ್ಲಿ ದಫೇದಾರ ಕೆಲಸ ಮಾಡ್ತಾ ಇದ್ರು. ಅವಾಗ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಗ ನಮ್ಮ ಶ್ರೀಮಾನ್ ಮಹಾಲಿಂಗಯ್ಯನವರು ಇದ್ರು. ನಮ್ಮ ತಂದೆಯವರಿಗೆ ಯಾರಾದ್ರೂ ಒಬ್ಬರು ಮಾಹಿತಿ ಕೊಟ್ಟಾಗ್ಲಿಂದ ನಾವು ಈ ದೇವಸ್ಥಾನಕ್ಕೆ ಬಂದು ಈ ದೇವಿನ ನಂಬಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ನೆಮ್ಮದಿ ಬಂದು ಚೆನ್ನಾಗಾದ್ವಿ. ಹಾಗಾಗಿ ನಾನು ಅವತ್ತಿಂದ ಈಗ ಸತತ ಒಂದು 10 ವರ್ಷದಿಂದ ಕೂಡ ನಾನು ತಾಯಿನ ನಂಬಿದ್ದೀನಿ. ನಂಬಿದ್ರೆ ಕೈ ಬಿಡಲ್ಲ. ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ತಾಯಿಗೆ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ.